ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಅನೇಕ ವಿಷಯಗಳು ಕೀರ್ತನೆಗಳಲ್ಲಿ ನಾವು ಕಲಿತಾ ಇದ್ದೇವೆ. ದೇವಸೇವಕರು ಕ್ರಮಬದ್ಧವಾಗಿ ನಮಗೆ ವಿಭಾಗವಾಗಿ ನಮಗೆ ಕಳಿಸ್ತಾ ಇದ್ದಾರೆ. ನೋಡುವಂಥ ಅನೇಕರು ಇದರಿಂದ ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ ನಾನು ಅನಿಸ್ತೇನೆ. ಅನೇಕ ಕರೆಗಳು ಬರೋದರ ಮೂಲಕವಾಗಿ ನಮಗೆ ಅನೇಕ ವಿಷಯಗಳು ನೀವು ಕಲಿತಿದ್ದೀರಿ ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಕೂಡ ಈ ಕಾರ್ಯಕ್ರಮ ನಾವು ಮುಂದುವರಿಸಲಿಕ್ಕೆ ಬಯಸ್ತಿದ್ದೇವೆ. ನಮ್ಮದಲ್ಲಿ DGM ಬೇತೇಲ್ ಚರ್ಚ್ನ ಹಿರಿಯ ಸೇವಕರು, ಹಿರಿಯ ಸಭಾಪಾಲಕರು ಹಾಗೂ ಆಸರ್ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಅನೇಕ ಸಂಚಿಕೆಗಳಿಂದ ನೀವು ವಿಭಾಗಗಳನ್ನು ನಮಗೆ ಕಲಿಸ್ತಾ ಇದ್ದೀರಾ. 13 ವಿಭಾಗಗಳಾಗಿ ನಮಗೆ ವಿಭಜನ ರೂಪವಾಗಿ ಕಲಿಸ್ತಾ ಇದ್ದೀರಾ. ಈಗಾಗಲೇ ನಾವು ಒಂದು ವಿಭಜನೆ ಕಲಿತು 2ನೇ ವಿಭಜನೆ ರೂಪದಲ್ಲಿ ನಾವು ಇದ್ದೇವೆ. 6ನೇ ಅಧ್ಯಾಯದಲ್ಲಿ ಕಲಿತಾಗಿದೆ. ಪಾಸ್ಟರ್, ಮುಂದುವರೆದು ನಮಗೆ ಕಲಿಸ್ಬೋದಾ? ಹೌದು, ಈ ವಿಭಜನ ರೂಪಗಳು ಮೊದಲು ಸ್ತೋತ್ರ ಗೀತೆಗಳು, ವೈಯಕ್ತಿಕ ಪ್ರಲಾಪಗಳು, ಸಾಮಾಜಿಕ ಪ್ರಲಾಪಗಳು, ಸ್ತುತಿಗೀತೆಗಳು, ರಾಜಕೀಯ ಕೀರ್ತನೆಗಳು, ಮೆಸ್ಸಿಯನ ಕುರಿತಾಗಿ ಕೀರ್ತನೆಗಳು, ಜ್ಞಾನ ಕೀರ್ತನೆಗಳು, ಶಾಪ ಕೀರ್ತನೆಗಳು, ಐತಿಹಾಸಿಕ ಅಥವಾ ಚಾರಿತ್ರಿಕ ಕೀರ್ತನೆಗಳು, ಆರಾಧನಾ ಕೀರ್ತನೆಗಳು, ಹಲ್ಲೆಲೂಯಾ ಕೀರ್ತನೆಗಳು, ಯಾತ್ರಾ ಕೀರ್ತನೆಗಳು ಮತ್ತು ಧರ್ಮಶಾಸ್ತ್ರ ಕೀರ್ತನೆಗಳು. 150 ಕೀರ್ತನೆಗಳನ್ನು 13 ವಿಭಜನಾ ರೂಪಗಳನ್ನಾಗಿ ವಿಂಗಡಿಸಲಾಗಿದೆ. ಮಾತ್ರವಲ್ಲ, ಈಗ ನಾವು ಈಗಾಗಲೇ ಸ್ತೋತ್ರ ಗೀತೆಗಳನ್ನು ಧ್ಯಾನಿಸಿದ್ದೇವೆ. ಈಗ ನಾವು ಧ್ಯಾನಿಸುವಂಥ ಭಾಗ ವೈಯಕ್ತಿಕ ಪ್ರಲಾಪಗಳು. ಅದರಲ್ಲಿ ಅದು ಟೋಟಲ್ 3, 4, 5, 6, 7, 14, 17, 22 ಒಟ್ಟಿಗೆ 8 ಕೀರ್ತನೆಗಳುಂಟು. ಅದರಲ್ಲಿ ಈಗಾಗಲೇ 3, 4, 5, 6 ಅಂದರೆ 4 ಕೀರ್ತನೆಗಳನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು 7ನೇ ಕೀರ್ತನೆಯನ್ನು 5ನೇ ಕೀರ್ತನೆಯಾಗಿ ನಾವು ಅದರಲ್ಲಿರುವಂಥ ಭಾಗವಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. 7ನೇ ಕೀರ್ತನೆಯಲ್ಲಿ 17 ವಾಕ್ಯಗಳುಂಟು. ಈ 17 ವಾಕ್ಯಗಳನ್ನು 5 ವಿಭಾಗಗಳನ್ನಾಗಿ ನಾವು ವಿಂಗಡಿಸಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. 1ನೇ ಭಾಗ 1 ಮತ್ತು 2ನೇ ವಾಕ್ಯ, 2ನೇ ಭಾಗ 3ರಿಂದ 5 ವಾಕ್ಯ, 3ನೇ ಭಾಗ 6ರಿಂದ 10 ವಾಕ್ಯ, 4ನೇ ಭಾಗ 11, 13 ವಾಕ್ಯ ಮತ್ತು 5ನೇ ಭಾಗ 14ರಿಂದ 17 ವಾಕ್ಯ. 5 ಭಾಗಗಳನ್ನಾಗಿ ಈ 7ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಬಹುದು. ಆ ಕೀರ್ತನೆ ಓದಿಕೊಳ್ಳೋಣ ಈಗ. ಯೆಹೋವನೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನು. ಯೆಹೋವನೇ, ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನನ್ನ ಮಾನವನ್ನು ಮಣ್ಣುಪಾಲು ಮಾಡಲಿ. ನಾನಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದೆನಲ್ಲ. ಯೆಹೋವನೇ, ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಯೆಹೋವನೇ, ನಿರಪರಾಧಿಯೂ ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು. ನೀತಿವಂತರನ್ನು ದೃಢಪಡಿಸು. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು. ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿಯಿಟ್ಟು ನಿಂತಿದ್ದಾನೆ. ನನ್ನ ಶತ್ರು ಕೆಡುಕನ್ನು ಹೆದರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ಅವನು ಹಾನಿಯನ್ನು ಹಡೆಯುವೆನೆಂದು ನೆನೆಸಿಕೊಂಡರೂ ಶೂನ್ಯವನ್ನೇ ಹೆತ್ತನು ನೋಡಿರಿ. ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು.
ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಪರ ದೇವನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ಇಲ್ಲಿ ಸುಂದರವಾದ ಕೀರ್ತನೆ ಓದಿದ್ದೇವೆ. ಇದು 5 ಭಾಗಗಳನ್ನು ವಿಂಗಡಿಸಲಾಗಿದೆ. ನಾವು ವಿಂಗಡಿಸಿ ಧ್ಯಾನ ಮಾಡ್ತಿದ್ದೇವೆ. 1ನೇ ಭಾಗ ಓದಿಕೊಡೋಣ. 1 ಮತ್ತು 2 ವಾಕ್ಯ. ಯೆಹೋವನೇ ನನ್ನ ದೇವರೇ ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ನೋಡಿ, ದಾವೀದ ಒಬ್ಬ ಅರಸ, ಅವನೊಬ್ಬ ಅರಸನಾಗಿದೆ. ಆದರೆ ಈ ಕೀರ್ತನೆ ಬರೆಯುವಾಗ ಆತನು ಅರಸನಾಗಿರಲಿಲ್ಲ. ಅವನು ಸೌಲನ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಯಾಗಿದ್ದ. ಸೌಲನಿಂದ ಹಿಂದಟ್ಟುವಂಥ ಒಂದು ಅನುಭವ ಇತ್ತು. ಸೌಲನು ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಅವನು ಅದೇನು ಹುಡುಕಾಡ್ತಾ ಇದ್ದ ಕೊಲ್ಲುವುದಕ್ಕಾಗಿ. ಒಂದೇ ಒಂದು ಕಾರಣ, 18ನೇ ಅಧ್ಯಾಯ 1 ಸಾಮುವೇಲ 6-8 ವಾಕ್ಯ. ಸೌಲನು 1000 ಗಟ್ಟಲೆ ಕೊಂದನು, ದಾವೀದನ 10,000 ಗಟ್ಟಲೆ ಕೊಂದನೆಂಬ ಮಾತನ್ನು ಅಲ್ಲಿಯ ಸ್ತ್ರೀಯರು ಹೇಳಿದಾಗ ಈ ಮಾತನ್ನು ಕೇಳಿಸಿಕೊಂಡ ಸೌಲನು ಹೊಟ್ಟೆ ಕಿಚ್ಚುಪಟ್ಟು ಆ ಸಮಯದಿಂದ ಅವನಿಗೆ ವಿರೋಧವಾಗಿ ನಿಂತ. ಅವನು ನಾಶ ಮಾಡಬೇಕು, ಅವನು ಕೊಂದಾಗಬೇಕು, ಇಲ್ಲಾದರೆ ನನಗಿಂತ ಮೇಲೆ ಅವನು ಬರ್ತಾನೆಂಬ ಉದ್ದೇಶವುಳ್ಳವನು ಈ ಸೌಲನಾಗಿದ್ದ, ಹಿಂದಾಡ್ತಾ ಇದ್ದ. ಆದರೆ ದಾವೀದನು ಅವನಿಗೆ ತಿರುಗಿ ಬೀಳಲಿಲ್ಲ, ತಿರುಗಿ ಯುದ್ಧ ಮಾಡಲಿಕ್ಕೂ ನಿಲ್ಲಲಿಲ್ಲ. ಒಂದೇ ಒಂದು ಕಾರಣ, ಸೌಲನು ದೇವರಿಂದ ಅಭಿಷೇಕ ಮಾಡಲ್ಪಟ್ಟನೆಂಬ ಒಂದು ಕಾರಣ. ದೇವರ ಅಭಿಷೇಕಕ್ಕೆ ಆತನು ಗೌರವ ಕೊಡುವಂಥ ವ್ಯಕ್ತಿಯಾಗಿದ್ದ. ಅಂದರೆ ಪಾಸ್ಟ್ರೆ, ಒಂದು ಪ್ರಶ್ನೆ. ಈಗ ಒಂದು ಅಭಿಷೇಕ ಉಳ್ಳವನು ಇನ್ನೊಂದು ಅಭಿಷೇಕನ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು ಸರಿಯಾದ ಮಾತಲ್ಲ ಪಾಸ್ಟ್ರೆ. ಆ್ಯಕ್ಚುಲಿ ಸೌಲನು ಅಭಿಷೇಕ ಉಳ್ಳವನಾಗಿದ್ದ, ಅಭಿಷೇಕ ಕಳ್ಕೊಂಡಿದ್ದ. ಅಭಿಷೇಕ ಕಳ್ಕೊಳ್ಳುವನು ಹೊಟ್ಟೆ ಕಿಚ್ಚು ಮಾಡ್ತಾನೆ. ಅಭಿಷೇಕ ಕಳಕೊಳ್ಳುವವನಲ್ಲ, ಕಳಕೊಂಡವನು. ಸೇವೆ ಇರ್ತದೆ, ಅಭಿಷೇಕ ಇರಲ್ಲ. ಅಂದರೆ ಮುಂಚಿನ ಒಂದು ಕೃತ್ಯಗಳು, ಅದ್ಭುತಗಳು, ಅಭಿಷೇಕದ ಕ್ರಿಯೆಗಳು ಕಾಣಲಿಕ್ಕೆ ಆಗಲ್ಲ. ಸೇವೆಯನ್ನು ಮಾಡ್ತಾ ಇರ್ತಾರೆ, ಅದು ವ್ಯತ್ಯಾಸ ನಾವು ಕಾಣಲಿಕ್ಕೆ ಸಾಧ್ಯ. ಈಗ ಅಂದರೆ ಅದರ ಅರ್ಥ ಕಳಕೊಂಡವನು ಸೇವೆ ಇರ್ತದೆ, ಆದರೆ ಇನ್ನೊಂದು ಸೇವೆ, ಅಭಿಷೇಕವುಳ್ಳ ಸೇವೆ ಮುಂದಕ್ಕೆ ಬರುವಾಗ ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಕಾರಣ ಅಭಿಷೇಕ ಕಳ್ಕೊಂಡಾದ್ರಿಂದ. ಅಭಿಷೇಕ ಇದ್ದರೆ ಹೊಟ್ಟೆ ಕಿಚ್ಚು ಮಾಡಲಿಕ್ಕೆ ಆಗಲ್ಲ. ಅಂದರೆ ದೇವರ ಸೇವೆ ಅಂತೇಳಿ ಅವರು ಸಹ ಎನ್ಕರೇಜ್ ಮಾಡ್ತಾರೆ. ಹೌದು, ಸೌಲನ ಅಭಿಷೇಕ ಕಳ್ಕೊಂಡಿದ್ದ. 1 ಸಾಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ದಾವೀದನನ್ನು ಸಾಮುವೇಲ ಅಭಿಷೇಕ ಮಾಡಿದಾಗ ರಾಜನ ಅಭಿಷೇಕ ಅವನ ಮೇಲೆ ಬಂದಾಗ ದೇವರಾತ್ಮ ಅವನಲ್ಲಿ ಬಂದು ನೆಲೆಗೊಂಡಿತ್ತು. 14ನೇ ವಾಕ್ಯ ಏನು ಹೇಳ್ತದೆ, ದೇವರಾತ್ಮವು ಸೌಲನನ್ನು ಬಿಟ್ಟು ಹೋಯಿತು ಮತ್ತು ದೇವರಿಂದ ಕಳಿಸಲ್ಪಟ್ಟು ದುರಾತ್ಮ ಅವನನ್ನು ಪೀಡಿಸತೊಡಗಿತು. ಅಲ್ಲಿಂದ ಅವನ ಸ್ವಭಾವದಲ್ಲಿ ಬದಲಾವಣೆ ಸ್ಟಾರ್ಟ್ ಆಯಿತು. ಅವನ ಸೇವೆಯಲ್ಲಿ, ಕೆಲಸದಲ್ಲಿ, ಎಲ್ಲದರಲ್ಲಿ ಕೂಡ ಬದಲಾವಣೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಂದರೆ ಒಂದು ಆತ್ಮಿಕ ಅಭಿಷೇಕ ಕಳ್ಕೊಂಡು ಆತ್ಮಿಕ ಮನುಷ್ಯನಾಗಿ ಜೀವಿಸುವುದಕ್ಕಾಗಲ್ಲ. ಆತ್ಮಿಕ ನೋಟ ಇಲ್ಲ, ಆತ್ಮಿಕ ದರ್ಶನ ಇಲ್ಲ, ಆತ್ಮಿಕವಾದಂಥ ಜೀವಿತ ಇರಲ್ಲ. ಜನರ ತೋರಿಕೆಗೆ ಅವನು ಸೇವೆ ಮಾಡ್ತಾ ಇರ್ಬೋದು, ಆದರೆ ಅಭಿಷೇಕ ಇಲ್ಲ, ದೇವರು ಅವನ ಜೊತೆಯಲ್ಲಿ ಇರಲ್ಲ. ಅಭಿಷೇಕ ಉಳ್ಳವನ ಜೊತೆ ದೇವರು ಇರ್ತಾನೆ. ಅದಕ್ಕಾಗಿ ಇಲ್ಲಿ ಇನ್ನೊಂದು ವಿಷಯ, ಅಭಿಷೇಕ ಕಳ್ಕೊಂಡವನು ಅಭಿಷೇಕ ಉಳ್ಳವನನ್ನು ಎಷ್ಟೇ ಕೊಲ್ಲಲಿಕ್ಕೆ, ನಾಶ ಮಾಡಲಿಕ್ಕೆ, ಅವನು ಹಾಳು ಮಾಡಲಿಕ್ಕೆ ನೋಡಿದರೂ ಅವನಿಂದ ಸಾಧ್ಯವಿಲ್ಲ. ಇದೇ ಉದಾಹರಣೆ ನೋಡಿ. ಎಷ್ಟು ದೊಡ್ಡ ಪದವಿ ಇಲ್ಲಿದ್ದರೂ ಕೂಡ ಸೌಲನು ಆಗ ರಾಜ, ಎಲ್ಲ ಸೈನ್ಯ ಬಲ ಇದೆ, ಅಧಿಕಾರ ಬಲ ಎಲ್ಲ ಇದೆ. ದಾವೀದ ಸಾಮಾನ್ಯ ಮನುಷ್ಯ ಆವಾಗ, ಆದರೆ ಅವನಲ್ಲಿ ಒಂದು ಅಭಿಷೇಕ ಇತ್ತು. ಉದಾಹರಣೆ, ಮೊರ್ದೆಕೈ ಸಾಮಾನ್ಯ ಮನುಷ್ಯ, ಎಸ್ತೇಳ ಸಮಯದಲ್ಲಿ ಹಾಮಾನ ಅಧಿಕಾರವುಳ್ಳಂಥ ಮಂತ್ರಿ. ಏನಾಯಿತು, ಈ ಮೊರ್ದೆಕೈಗೆ ವಿರೋಧವಾಗಿ ಅವನಿದ್ದ, ಇಸ್ರೇಲ್ ಜನಾಂಗಕ್ಕೆ ವಿರೋಧವಾಗಿ ಎದ್ದ. ಏನಾಯಿತು, ಅವನೇ ನಾಶವಾಗಿ ಹೋಗದ. ಅದೇ ಅಭಿಷೇಕ ಇಲ್ಲದ ವ್ಯಕ್ತಿ ಎಷ್ಟೇ ದೊಡ್ಡ ಪದವಿಯಲ್ಲಿದ್ದರೂ ಅಭಿಷೇಕ ಉಳ್ಳವನನ್ನು ಮುಟ್ಲಿಕ್ಕೆ ದೇವರು ಬಿಡಲ್ಲ. ಅದಕ್ಕೆ 105 ಕೀರ್ತನೆ 15ನೇ ವಾಕ್ಯ ಹೇಳ್ತದೆ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ, ನನ್ನ ಪ್ರವಾದಿಗಳನ್ನು ಸಿಕ್ಕಿದ್ರೆ ಓದಿ ವಾಕ್ಯ. 105 ಕೀರ್ತನೆ 15 ವಾಕ್ಯ. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಕೇಡ ಮಾಡಬಾರದು ಅಂತ ದೇವರು ಹೇಳ್ತಾನೆ.
ದೇವರು ಸುಮ್ಮನೆ ಇರಲ್ಲ. ದೇವರಿಂದ ಅಭಿಷೇಕ ಹೊಂದಿದಂಥ ವ್ಯಕ್ತಿಯನ್ನು ಮುಟ್ಟಿದರೆ ದೇವರು ಸುಮ್ಮನೆ ಬಿಡಲ್ಲ. ಜಕಾರ್ಯ 2:8 ಹೇಳ್ತದೆ, ನಿಮ್ಮನ್ನು ತಾಕುವವನು ಕರ್ತನ ಕಣ್ಣಗುಡ್ಡಂತಾಗಿ. ಇವತ್ತು ದಿನಗಳು ನೋಡ್ತೇವೆ, ಎಷ್ಟೋ ಜನರು ಸೇವಕರಿಗೆ ವಿರೋಧವಾಗಿ ಮಾತಾಡುವಂಥದ್ದು, ಸೇವಕರಿಗೆ ವಿರೋಧ ತಮಾಷೆ ಮಾಡುವಂಥದ್ದು, ಗುಣಗುಟ್ಟುವಂಥದ್ದು, ತಪ್ಪು ಉರಿಸುವಂಥದ್ದು, ಅವರ ಸೇವೆ ಹಾಳು ಮಾಡಲಿಕ್ಕೆ ನೋಡುವಂಥದ್ದು, ಅವಕಾಶಗಳನ್ನು ನೋಡಿ. ಕಾರಣ ಕೆಲವೊಂದು ಸೇವೆಗಳು ಬೆಳೆಯುತ್ತಾ ಇರ್ತವೆ. ಈ ಬೆಳೆಯುವುದನ್ನು ಕೆಲವು ನೋಡಲಿಕ್ಕೆ ಆಗಲ್ಲ. ಆತ್ಮಿಕನು ಏನಾಗ್ತದೆ, ಆತ್ಮಿಕ ದೃಷ್ಟಿಯುಳ್ಳವನು, ಸೇವೆ ಬೆಳೀತಾ ಇದ್ದಾರಾ, ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ, ಆತ್ಮಗಳು ರಕ್ಷಣೆ ಹೊಂದ್ತಾ ಇದೆ, ಅದು ನೋಡಿ ಸಂತೋಷ ಪಡ್ತಾರೆ. ಆದರೆ ಆತ್ಮಿಕನ್ನು ಹಾಗೆ ನಟನೆ ಮಾಡುವಂತಹ ಪ್ರಕೃತಿಕ ಮನುಷ್ಯರು ಸಭೆಗಳಲ್ಲಿ ಇರ್ತಾರೆ. ಅವರೇನು ಮಾಡ್ತಾರೆ, ಸೌಲನ ಹಾಗೆ ಅಭಿಷೇಕ ಉಳ್ಳವರಿಗೆ ವಿರೋಧವಾಗಿ ಯಾವಾಗಲೂ ಮಾತಾಡುವುದು, ಎದುರು ಬೀಳುವಂಥದ್ದು, ತೊಂದರೆ ಮಾಡಲಿಕ್ಕೆ ನೋಡುವಂಥದ್ದು, ಅಂಥವ್ರು ಯಾವತ್ತೂ ಆಶೀರ್ವಾದ ಹೊಂದಲ್ಲ. ಸತ್ಯವಾದ ಎಷ್ಟು ಉದಾಹರಣೆಗಳನ್ನು ತೋರಿಸ್ಬೋದು. ಇಲ್ಲಿ ದಾವೀದನಿಗೆ ವಿರೋಧವಾಗಿ ಗುಡ್ಡಗಾಡು ಬೆಟ್ಟಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸೈನ್ಯ ಕಳಿಸಿ ಕೊಲ್ಲುವುದಕ್ಕಾಗಿ ಆತನು ಹುಡುಕಾಡಿದಂಥ ಒಂದು ಸಮಯ. ಆ ಸಮಯದಲ್ಲಿ ದಾವೀದ ತನ್ನ ತೋಳ್ಬಲವನ್ನು ನಂಬ್ತಾ ಇಲ್ಲ. ಅವನು ಭಯಂಕರ ಯುದ್ಧ ವೀರನು. ಒಂದು ಕಡೆ ಯುದ್ಧ ವೀರ ಅವನು, ಎರಡನೇ ಕಡೆ ಅವನಲ್ಲಿ ಒಂದು ಚಿಕ್ಕ ಸೈನ್ಯ ಇತ್ತು. ಈ ಸಾಲದವರು, ಬಲಹೀನರು, ಕೈ ಬಿಡಲ್ಪಟ್ಟವರು, ನಿರ್ಗತಿಕರು ಅಂತ ಆದಂಥ ಕೆಲವು ಜನರು ಅವನೊಟ್ಟಿಗೆ ಸೇರಿ ಒಂದು ಸೈನ್ಯವಾಗಿದೆ. ಅವನೊಂದಿಗೆ ಚಿಕ್ಕ ಸೈನ್ಯ ಇದೆ. ಅದು ಏನೇ ಇದ್ದರೂ ಕೂಡ ಮತ್ತೆ ನೋಡಿ ಅವನು ಅಹಂಕಾರ ಪಡಲಿಲ್ಲ. ನನಗೂ ಕೂಡ ರಾಜನ ಅಭಿಷೇಕ ಹಾಕಿದೆ ಎಂಬುದಾಗಿ ಹೇಳಿ ಅವನು ದುಡುಕೋಗಿ ಮುಂದಕ್ಕೆ ಹೋಗ್ತಾ ಇಲ್ಲ. ಅವನ ತಗ್ಗುತನಲ್ಲಿ ನಾವು ಕಾಣ್ತೇವೆ. ಪಾಸ್ಟರ್, ಇದರಲ್ಲಿ ನೀವು ಹೇಳುವಾಗ ಇನ್ನೊಂದು ಪ್ರಶ್ನೆ ನೆನಪು ಬರ್ತದೆ. ಈಗ ಅನೇಕರಿಗೆ ದೇವರ ಅಭಿಷೇಕ ಮಾಡ್ತಾರೆ, ದೇವರ ಕರೆ ಇದೆ, ಎಲ್ಲ ದೇವರು ದೃಢೀಕರಿಸಿರ್ತಾರೆ. ಆದರೆ ಅಂಥ ಅಭಿಷೇಕ ಉಳ್ಳವರು ನೇರವಾಗಿ ನಾವು ಸೇವೆಗೆ ಇಳಿಯುವುದು ಅಥವಾ ಸೇವೆಗೆ ಹೋಗುವಂಥದ್ದು ಕರೆಕ್ಟ್? ಇಲ್ಲ ನೋಡಿ, ನಾವು ಇದೇ ಇವತ್ತಿನ ದಿನಗಳಲ್ಲಿ ಇದಾಗೋದು. ಈಗ ಒಂದು ಸಹೋದರನಿಗೋ ಸಹೋದರಿಗೋ ಒಂದು ಸಭೆಯಲ್ಲಿ ಪ್ರವಾದನೆ ಆಗ್ಬೋದು. ಏನು ಪ್ರವಾದನೆ ಆಗ್ತದೆ, ನಿನ್ನನ್ನು ಪ್ರವಾದಿಯನ್ನಾಗಿ ನಾನು ಆರಿಸಿದ್ದೇನೆ, ನಿನ್ನನ್ನು ಸಭಾಪಾಲಕನಾಗಿ ನಿನ್ನನ್ನು ಆರಿಸಿದ್ದೇನೆ, ನಿನ್ನ ಅಪೊಸ್ತಲನಾಗಿ ನನ್ನನ್ನು ಆರಿಸಿದ್ದೇನೆ, ನಿನ್ನನ್ನು ಸುವಾರ್ಥಿಕನನ್ನಾಗಿ ಆರಿಸಿದ್ದೇನೆ. ಬೇರೆ ಬೇರೆ ಸೇವೆಗಳ ಕುರಿತಾಗಿ ಕರೆ ಅಲ್ಲಿ ಪ್ರವಾದಿ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರವಾದನೆ ಹೇಳಬಹುದು. ಕೆಲವರೇನು ಮಾಡ್ತಾರೆ, ದುಡುಕಿ ನನಗೆ ಕರೆ ಇದೆ ಎಂಬುದಾಗಿ ಹೇಳಿ ಆ ಸಭೆಯನ್ನು ಬಿಟ್ಟು ತಮ್ಮದೇ ಆದಂಥ ಏನೋ ಆರಂಭ ಮಾಡ್ತಾರೆ. ಅಲ್ಲಿ ಪೆಟ್ಟು ತಿನ್ನುವಂಥದ್ದು. ಸ್ವಲ್ಪ ಸಮಯ ಹೋಗ್ಬೋದು, ಮತ್ತು ಅವರು ನಂಬಿಕೆಯಲ್ಲಿರಲ್ಲ, ಮತ್ತು ಅವರು ನಂಬಿದವರು ಕೂಡ ಚದುರಿ ಹೋಗುತ್ತಾರೆ. ಎಷ್ಟೋ ಕಡೆ ಹಾಗೆ ನಡೆದಿದೆ, ಹಾಗೆ ನಡೀತದೆ. ಆ್ಯಕ್ಚುಲಿ ಸೇವೆಯ ಒಂದು ಏನಿದೆ, ಒಂದು ಪ್ರೊಸೀಜರ್ ಇದೆ. ಈಗ ಇವನ ಅಪೊಸ್ತಲ ಪೌಲ ಕೂಡ ದಮಸ್ಕದ ದಾರಿ ಯೇಸು ಸ್ವಾಮಿಯನ್ನು ಸಂಧಿಸಿದಾಗ ರಕ್ಷಣೆ ಹೊಂದಿದ. ದೇವರೇ ಹೇಳಿದ ಅವನಿಗೆ, ನೀನು ಅನಾನಿಯ ಬಳಿಗೆ ಹೋಗು. ಅನಾನಿಯ ಬಳಿಗೆ ಹೋದ, ಅವನ ಮೇಲೆ ತಲೆ ಇಟ್ಟು ಪ್ರಾರ್ಥಿಸುವುದಕ್ಕಾಗಿ. ಯಾಕೆ? ಒಂದು ಅವನ ಸೌಖ್ಯಕ್ಕಾಗಿ ಪ್ರಾರ್ಥನೆ, ಕಾರಣ ಕಣ್ಣು ಕಾಣ್ತಾ ಇರಲಿಲ್ಲ. ಯೇಸುವನ್ನು ದೃಷ್ಟಿಸಿದಾಗ ದಮಸ್ಕದ ದಾರಿಯಲ್ಲಿ ಕಣ್ಣಿನ ದೃಷ್ಟಿ ಕಳ್ಕೊಂಡ. ಎರಡನೇದಾಗಿ ಅವನ ಮೇಲೆ ಅಭಿಷೇಕಕ್ಕಾಗಿ ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥಿಸಿದಾಗಿ. ಪವಿತ್ರಾತ್ಮ ಭರಿತನಾಗಕ್ಕೆ ಮುಂಚೆ ಅವನಿಗೆ ಒಂದು ಒಳ್ಳೆಯ ಬೋಧನೆ ಅದನ್ನು ಕೊಟ್ಟಿರ್ಬೋದು. ಪವಿತ್ರಾತ್ಮ ಅಂದರೆ ಯಾರು, ಅಭಿಷೇಕ ಅಂದರೆ ಏನು, ಅದರ ಬಗ್ಗೆ ಉಪದೇಶ, ಮತ್ತು ಯಾವ ರೀತಿ ಒಬ್ಬ ಅಭಿಷೇಕ್ತನಿಗೆ ಇರಬೇಕು, ಒಬ್ಬ ಕ್ರೈಸ್ತ ವಿಶ್ವಾಸಿಗಿರಬೇಕು, ಒಳ್ಳೆಯ ಆತನ ಬೋಧನೆ ಕೊಟ್ಟಿರ್ಬೋದು. ಅವನಿಗೆ ಕಣ್ಣು ತೆರೆಯಿತು, ಮಾತ್ರವಲ್ಲ ಅಭಿಷೇಕ ಉಂಟಾಯಿತು. ತಕ್ಷಣ ಅವನು ಈ ಒಂದು ಸೇವೆ ಕೈಗೆತ್ತಿಕೊಳ್ಳಲಿಲ್ಲ. ಸಾಕ್ಷಿ ಹೇಳ್ತಾ ಇದ್ದ, ಯೇಸುವೆ ಕ್ರಿಸ್ತನೆಂದು ಎಲ್ಲ ಕಡೆ ವಾದ ಮಾಡ್ತಾ ಇದ್ದ. ಸೇವೆಗೆ ಆತನು ಹಿಡೀಲಿಲ್ಲ. ಅಂತ್ಯೋಕ್ಯ ಸಭೆಯಲ್ಲಿ ಬೆಳೆದ ಆತನು. ಅಪೊಸ್ತಲ 13:1-4 ವಾಕ್ಯದಲ್ಲಿ ಓದ್ತೇವೆ. ಅಲ್ಲಿ ಒಂದು ಸಮಯ ಬಂತು, ಅವನು ಬೆಳೀತಿರುವಂಥ ಸಂದರ್ಭ, ಅದು ದೇವರ ನೇಮಕವಾದ ಸಮಯ ಬಂತು. ಎಲ್ಲರೂ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಯಾಕೆ? ಆ ಸಭೆಯಲ್ಲಿ ಅನೇಕ ಬೋಧಕರಿದ್ದಾರೆ, ಅನೇಕ ಪ್ರವಾದಿಗಳಿದ್ದಾರೆ. ಹಾಗಾದರೆ ಅವರೆಲ್ಲರೂ ಹೋಗ್ಬೋದಿತ್ತು ಸೇವೆಗೆ, ಹೋಗಲಿಲ್ಲ. ಪೂರ್ಣ ಸೇವೆಗೆ ಯಾರನ್ನು ಪ್ರತ್ಯೇಕಿಸಬೇಕು, ಅದಕ್ಕೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ ಸ್ಪಷ್ಟವಾಗಿ ಪವಿತ್ರಾತ್ಮ ಮಾತಾಡಿದ. ಬಾರ್ನಬ ಸೌಲರನ್ನು ನಾನು ಕರೆದ ಸೇವೆಗಾಗಿ, ಕೆಲಸಕ್ಕಾಗಿ ಪ್ರತ್ಯೇಕಿಸಿರಿ. ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವ್ರನ್ನ ಪ್ರತ್ಯೇಕಿಸಿ ಸೇವೆ ಕಳಿಸಿಕೊಟ್ರು. ಇದು ಸೇವೆಯ ಒಂದು ಪ್ರೊಸೀಜರ್, ರೀತಿ. ಇದಕ್ಕೆ ಹೇಳ್ತಾರೆ ಒಂದು ರೀತಿ ಅಂತ ಹೇಳ್ತಾರೆ. ಒಂದು ಸಭೆಯಿಂದ ಸೇವೆಗೆ ಕಳಿಸಲ್ಪಡಬೇಕು. ಅಂದರೆ ಪಾಸ್ಟರ್, ನೀವು ಹೇಳುವ ಹಾಗೆ ಒಂದು
ದರ್ಶನವುಳ್ಳ ಅಥವಾ ಒಂದು ಕರೆಯುಳ್ಳವನು ಸಭೆಯಲ್ಲಿ ಬೆಳಿಬೇಕು, ಒಂದು ಸೇವಕನ ಕೆಳಗೆ ಇರಬೇಕು. ಅದರೊಂದಿಗೆ ಸೇವಕರಿಗೂ ಅವನ ವಿಷಯವಾದಂಥ ಒಂದು ಪ್ರಕಟಣೆ ಬಂದಾಗ ಕಳಿಸಿದಾಗ ಹೋಗಬೇಕೆಂಬುದಾಗಿ. ಹೌದೌದು. ನೋಡಿ, ಈಗ ಮೊನ್ನೆ ಒಂದು ಸೇವಕರು ನಡೆಸಿಕ್ಕೆ ಹೆಂಗೆ ಸೇವಕರು ಹಾಸನ ಕಡೆಯಿಂದ ಬಂದವರಿಲ್ಲಿ ಇಷ್ಟು ಜನರು ಭೇಟಿ ಆದರು. ಅವರು ಹೇಳಿದರು, ನಾನು ಒಂದು ಕಡೆ ಬೈಬಲ್ ಕಾಲೇಜಿಗೆ ಹೋಗಿದ್ದೆ ನಾನು, ಮತ್ತು ಬೈಬಲ್ ಕಾಲೇಜ್ ಆದಮೇಲೆ ಒಂದು ಸೇವಕರ ಕಡೆಗೆ ಕೆಲ ವರ್ಷ ನಾನಿದ್ದೆ. ಈಗ ನಾನು ಪೂರ್ಣ ಸೇವೆಯಲ್ಲಿ ನನ್ನ ಒಂದು ಕಡೆ ಒಂದು ಊರಲ್ಲಿ ಕರ್ನಾಟಕದ ಒಂದು ಭಾಗದಲ್ಲಿ ಅವ್ರ ಸೇವೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅದು ರೀತಿ ಬೈಬಲ್ ಕಾಲೇಜ್ ಆದಮೇಲೆ ಒಂದು ಸೇವಕರ ಕಡೆಗೆ ಸ್ವಲ್ಪ ವರ್ಷ, 2-3 ವರ್ಷ ಅಥವಾ 4 ವರ್ಷ ಒಂದು ಬೆಳೆಯಬೇಕು. ಆತ್ಮಿಕ ಓದಿಕೆ ಅದು ಇಂಪಾರ್ಟೆಂಟ್. ಇವತ್ತು ದಿನಗಳಲ್ಲಿ ನೋಡಿ, ಪ್ರಕಟಣೆ 2:20 ಹೇಳ್ತದೆ, ಜೆಜಬೇಲ್ ಎಂಬವಳು ಆ ತುವತೈರ ಸಭೆಯಲ್ಲಿ ತನ್ನನ್ನೇ ಅವಳು ಪ್ರವಾದಿನಿ ಹೇಳಿಕೊಂಡು ದೇವ ಜನನ ಮಾರ್ಗ ತಪ್ಪಿಸ್ತಾ ಇದ್ದಾಳೆ. ಓದಿ ಪ್ರಕಟಣೆ 2:20. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಅವಳೇ ಹೇಳಿಕೊಳ್ತಾ ಇದ್ದಾಳೆ. ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ಅವಳನ್ನು ಏನ್ ಮಾಡ್ತಾ ಇದ್ದಾಳೆ? ಈಗ ದೇವರ ಮಕ್ಕಳನ್ನು, ದಾಸರನ್ನು ತಪ್ಪಾದ ಮಾರ್ಗಕ್ಕೆ ಅವಳು ಸೇರ್ತಾ ಇದ್ದಾಳೆ, ತಪ್ಪು ಉಪದೇಶ ಮಾಡಿ. ಯಾರಿಂದ ಬರ್ತದೆ ತಪ್ಪು ಉಪದೇಶ? ಇಂಥವರಿಂದಲೇ. ಒಂದು ಸಭೆಯಲ್ಲಿ ಬೆಳೆದ ಅನುಭವ ಇರಲ್ಲ, ಸಭೆಯಿಂದ ಸೇವೆ ಕಳಿಸಿದಂಥ ಅನುಭವ ಇರಲ್ಲ. ಸ್ವಘೋಷಿತ ಪ್ರವಾದಿಗಳು, ಸ್ವಘೋಷಿತ ಅಪೊಸ್ತಲರು, ಸ್ವಘೋಷಿತ ಸಭಾಪಾಲಕರು, ಇಂಥವರಿಂದ ತಪ್ಪು ಉಪದೇಶ. ಕಾರಣ ಇವರಿಗೆ ಉಪದೇಶ ಗೊತ್ತಿರಲ್ಲ, ಸುಮ್ಮನೆ ಉಪದೇಶ ಮಾಡಲಿಕ್ಕಾಗಲ್ಲ ಬಾಯಿಗೆ ಬಂದ ಹಾಗೆ. ಯಾಕಂದರೆ ಯಾಕೋಬ 3:1 ಹೇಳ್ತದೆ, ಎಲ್ಲರೂ ಬೋಧಕರಾಗಬಾರದು, ಬೋಧಕರಿಗೆ ಕಠಿಣವಾದ ಶಿಕ್ಷೆ ಇದೆ ಅಂತ ವಾಕ್ಯ ಎಚ್ಚರಿಸ್ತದೆ ಅಲ್ಲ. ಇವಳು ಏನು ಹೇಳ್ತಾರೆ, ಪ್ರವಾದಿನಿ ತನ್ನನ್ನು ಹೇಳಿಕೊಳ್ತಾ ಇದ್ದ ತಪ್ಪು ಮಾರ್ಗಕ್ಕೆ ಜನ ನಡೆಸಿದ್ದಾಳೆ. ರೆವಲ್ಯೂಷನ್ 2 ಪ್ರಕಟಣೆ 2:2. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರು ಅಲ್ಲದಿದ್ದರು ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವುದು. ತಮ್ಮನ್ನು ಅಪೊಸ್ತಲರೆಂದು ಅವರೇ ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಈ ಸಭೆ ಕಂಡುಕೊಂಡಿತ್ತು. ಅಪೊಸ್ತಲರಲ್ಲ ಅವರು, ತಮ್ಮನ್ನು ಅಪೊಸ್ತಲನ ಕಳೀತದೆ. ನಿಜವಾದ ಅಪೊಸ್ತಲನ ಗುಣಲಕ್ಷಣ ಏನು? ನಾವು ನೋಡ್ತೇವೆ, ಒಂದು ಕಡೆಗೆ ಹೋಗಿ ಸುವಾರ್ತೆ ಸಾರಿ ಸಭೆ ಸ್ಟಾರ್ಟ್ ಮಾಡಿ ಅಲ್ಲಿ ಒಬ್ಬ ಸಭಾಪಾಲಕ ನೇಮಕ ಮಾಡುವಂಥದ್ದು. ಅಪೊಸ್ತಲ ಅಂದರೆ ಕಳಿಸಲ್ಪಟ್ಟವನೆಂಬುದಾಗಿ ಅರ್ಥ. 2 ಕೊರಿಂಥ 12:12 ವಾಕ್ಯದಿಂದ ಓದಿದ್ರೆ ಅದ್ಭುತ ಸೂಚಕರ್ಯಗಳು ಕೂಡ ಅವರ ಒಂದು ಗುಣಲಕ್ಷಣ ಆಗಿರ್ತಾರೆ. ಎಲ್ಲಕ್ಕಿಂತ ಮುಂಚೆ ಅವನು ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರಿ ಅಲ್ಲಿ ವಾಸಸ್ಥಳದಲ್ಲಿ ಒಂದು ಸಭೆ ಸ್ಥಾಪನೆ ಮಾಡ್ತಾನೆ, ಮತ್ತು ಅಲ್ಲಿ ಸಭಾಪಾಲಕ ನೇಮಕ ಮಾಡ್ತಾನೆ, ಅವನು ಮೇಲ್ವಿಚಾರಕನಾಗಿರ್ತಾನೆ. ಈ ಸುಳ್ಳು ಅಪೊಸ್ತಲ ಯಾರು? ಇರುವಂಥ ಸಭೆಗಳನ್ನು ಹೋಗಿ ವಿಭಾಗಿಸಿ ಅಲ್ಲಿರುವ ಜನರನ್ನು ನಡೆಸಿಕೊಂಡು ಹೋಗುವಂಥದ್ದು. ಅಂದರೆ ಇವತ್ತಿನ ದಿನಮಾನಗಳು ಇಂಥದ್ದು ಬಹಳಷ್ಟು ಕಾಣ್ತಾ ತುಂಬ ದುರುಪದೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಸ್ವಘೋಷಿತ ಪ್ರವಾದಿಗಳು, ಸ್ವಘೋಷಿತ ಅಪೊಸ್ತಲರು, ಸ್ವಘೋಷಿತ ಸಭಾಪಾಲಕರು ದೇವರವರನ್ನು ಕರೆಯಲಿಲ್ಲ, ಅವರಾಗೆ ತಮ್ಮನ್ನು ಮಾಡಿಕೊಂಡಿದ್ದಾರೆ. ಅದೋನಿಯ ಸ್ವಘೋಷಿತ ಅರಸ ಯಾರದು? ಸೊಲೊಮೋನನಿಗಿಂತ ಮುಂಚೆ, ಸೊಲೊಮೋನನ ಸಮಯದಲ್ಲೇ ಸೊಲೊಮೋನ ಸಿಂಹಾಸನಕ್ಕೆ ಮುಂಚೆ ಅವನೇ ಅದೋನಿಯನು ತನಗೋಸ್ಕರ ಬೆಂಗಾವಲು ಪಡೆ ಎಲ್ಲ ಸಿದ್ಧ ಮಾಡಿದ. ಸ್ವಘೋಷಿತ ಅರಸ ಕೊಲ್ಲಲ್ಪಟ್ಟವನು. ಅಬ್ಷಲೋಮ ಇನ್ನೊಂದು ಮಗ ದಾವೀದನದ್ದು, ಅವನು ಸ್ವಘೋಷಿತ ಅರಸ. ತನ್ನ ತಂದೆಗೆ ವಿರುದ್ಧ ಬಂಡಾಯವೆದ್ದು ಏನು ಮಾಡಿದ, ಸಿಂಹಾಸನ ಕಸಿದುಕೊಂಡಂಥ ವ್ಯಕ್ತಿ ಅಂತ ನಾವು ನೋಡ್ತಾ ಇದ್ದೇವೆ. ಕಳೆದ ಕೆಲವು ದಿವಸದಿಂದ ಇಬ್ಬರು ಸಹೋದರರು ನನಗೆ ಸಿಕ್ಕಿದ್ರು. ಅವರು ಯಾರ್ದೋ ಒಂದು ಅನ್ಯ ಭಾಷೆಯನ್ನು ಕೇಳ್ತಾ ಇದ್ದಾರೆ. ಒಂದು ಸಹೋದರಿದ್ದು. ನಾನು ಯಾರ್ದು ಏನಂತ ಕೇಳಿದೆ ನಾನು, ಯಾಕಂದರೆ ಅವ್ರು ಜೋರಾಗಿ ಕೇಳ್ತಾ ಇದ್ದಾರೆ ಮೊಬೈಲಲ್ಲಿ. ಇವರದ್ದೇ ಕೇಳೋದಂತ ಹೇಳಿದರು. ಯಾರು ಇವರಂತ ಕೇಳಿದೆ. ಭಾಷೆ ಒಂದು ಸರಿ ಇವರು ಸಭೆ ಕರೀರಿ, ಒಂದು ಸಲ ಸಭೆ ಕರೀರಿ, ಭಯಂಕರ ಪ್ರವಾದನೆ ಅಂತ ಹೇಳಿದರು. ನಾನು ಒಬ್ಬರ ಬಗ್ಗೆ ತಿಳಿಯದೆ, ಅವರ ಸಾಕ್ಷಿ ಬಗ್ಗೆ, ಮತ್ತು ಯಾವ ಸಭೆಯಲ್ಲಿದ್ದಾರೆ, ಅವರು ಯಾವ ಸಭಾಪಕದಿಂದಲಿದ್ದಾರೆ, ಅವ್ರ ಸೇವೆ ಏನು, ಯಾವ ರೀತಿ ಸೇವೆ ಮಾಡ್ತಾರೆ ಎಲ್ಲ ಡೀಟೇಲ್ ಆಗಿ ತಿಳಿಯ, ಮತ್ತು ಅವರ ಉಪದೇಶ ಕೂಡ ಏನು, ಡಾಕ್ಟ್ರಿನ್ ಏನು, ಅದು ಕೂಡ ತಿಳಿಯದೆ ಕರೆಯುವುದಿಲ್ಲ.
ಇಂಥ ಪಾಸ್ಟ ಬೆಳಿಗ್ಗೆ ಅವರು ಅಂತೆಲ್ಲ ಹೇಳಿದರು, ಇಂಥ ಸಭೆಯಲ್ಲಿದ್ದವರು. ಮತ್ತು ಆ ಪಾಸ್ಟರ್ಗೆ ನಾನು ಕಾಲ್ ಮಾಡಿದೆ. ಆಗ ಅವರು ಭಾರಿ ದುಃಖದ ಒಂದು ಉತ್ತರ ಕೊಟ್ಟರು. ಅಷ್ಟೇ, ಅವಳಿಗೆ ಯಾರೋ ಒಂದು ಪ್ರವಾದನೆ ಹೇಳಿದ್ರು, ನೀನು ಪ್ರವಾದಿನಿ ಅಂತ, ನೀನು ಪ್ರವಾದಿನಿ ಅಂತ ಒಂದು ಯಾರು ಅವರಿಗೆ ಪ್ರವಾದನೆ ಹೇಳಿದರು. ಹಾಗೆ ಅವರು ಅನ್ಯ ಭಾಷೆ ಮಾತಾಡ್ತಾ ಎಲ್ಲರಿಗೂ ಪ್ರವಾದನೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಭೆ ಬಿಟ್ಟಳು. ಸಭೆಯಲ್ಲಿಕ್ಕೆ ಇವತ್ತಿಲ್ಲ, ಸಭೆಯಲ್ಲಿಲ್ಲ, ಸ್ವಘೋಷಿತವಾಗಿ ಪ್ರವಾದಿನಿ ಎಂಬುದಾಗಿ ಕರೀತಿದ್ದಾಳೆ ಎಂಬುದಾಗಿ ಅವ್ರ ದುಃಖದಿಂದ ಒಂದು ಮಾತು. ನಾವು ಇಷ್ಟೊತ್ತು ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆವು, ಯಾರದ್ದು ಮಾತು ಕೇಳ್ತಾ ಇಲ್ಲ ಅಂತ ಆ ಸಭಾಪಾಲಕರು ಹೇಳಿದರು. ಈ ರೀತಿಯವರು ತುಂಬ ಇದ್ದಾರೆ. ಅದಕ್ಕಾಗಿ ಸಭೆಗಳಲ್ಲಿ ನಿನಗೆ ಪ್ರವಾದನ ವರ ಇದೆ, ನಿನಗೆ ಪ್ರವಾದನ ಸೇವೆ ಇದೆ, ನಿನಗೆ ಇಂಥ ಸೇವೆ ಇದೆ ಅಂತ ಪ್ರವಾದನೆ ಬಂದ ಕೂಡಲೇ ಅಹಂಕಾರ ಬರಬಾರ್ದು. ಕೃಪಾವರ ಕೊಡಲ್ಪಡುವಂಥದ್ದು ದೇವರ ರಾಜ್ಯದ ಕಟ್ಟುವಿಕೆಗಾಗಿ. ಆ ಕೃಪಾವರವಿರುವವರು ಅವರಿಗೆ ಕೊಡಲ್ಪಟ್ಟ ಕೃಪಾವರದ ಮೂಲಕ ಸೇವೆ ಮಾಡಿ ಜನರನ್ನು ಆತ್ಮ ಸಂಪಾದನೆ ಮಾಡಿ ಸಭೆಗೆ ಕರ್ಕೊಂಡು ಬರಬೇಕು. ಅದು ದೇವರ ಉದ್ದೇಶ. 1 ಕೊರಿಂಥ 12:7 ಹೇಳ್ತದೆ ನೋಡಿ, ವರಗಳ ಉದ್ದೇಶ ಏನು. 1 ಕೊರಿಂಥ 12:7. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟದ್ದು. ನಮ್ಮ ಹೆಸರು ದೊಡ್ಡದು ಮಾಡೋಕ್ಕಾಗಲ್ಲ, ದೇವರ ನಾಮ ಮಹಿಮೆಗಾಗಿ. ಅವಳೊಂದು ಮಾತು ಹೇಳ್ತಾನೆ, ರೋಮ 1:5 ನೋಡಿ. ಯಾರ ಹೆಸರು ಪ್ರಸಿದ್ಧಿಗಾಗಿ? ಆತನ ಹೆಸರಿನ ಪ್ರಸಿದ್ಧಿಗಾಗಿ. ಆತನ ಹೆಸರಿನ ಪ್ರಸಿದ್ಧಿಗಾಗಿ. ಯಾರ ಹೆಸರಿನ ಪ್ರಸಿದ್ಧಿಗಾಗಿ? ಯೇಸುವಿನ ಹೆಸರಿನ ಪ್ರಸಿದ್ಧಿಗಾಗಿ. ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆ ಮತ್ತು ಅಪೊಸ್ತಲತನವನ್ನು ಹೊಂದಿದೆವು. ನಮಗೆ ಕೃಪೆ ಸಿಕ್ಕುವುದು ಅಥವಾ ಅಪೊಸ್ತಲತನವು, ಪ್ರವಾದನ ಸೇವೆಯೋ ಸಭಾಪಾಲನ ಸೇವೆ ಸಿಗುವುದು ಆತನ ಹೆಸರಿನ ಪ್ರಸಿದ್ಧಿಗಾಗಿ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. 1. ಸೆಕೆಂಡ್, ಪ್ರವಾದನೆ ಸಿಕ್ಕಿದಾಗ ಸೇವೆ ಬಂತೆಂಬುದಾಗಿ ಅರ್ಥ ಅಲ್ಲ. ದಾವೀದನಿಗೆ 17ನೇ ವಯಸ್ಸಿನ ಅಭಿಷೇಕ ಸಿಕ್ಕಿತ್ತು. ಸಿಂಹಾಸನ ಸಿಕ್ಕುವಾಗ 30 ವಯಸ್ಸು. ಆಗಲೇ ಅವನು ನಾನು ಅರಸ ಅಂತ ಓಡಿ ಹೋಗಲಿಲ್ಲ, ಅವನೇ ಸ್ವಘೋಷಣೆ ಮಾಡಲಿಲ್ಲ. 13 ವರ್ಷ ವೆಯ್ಟ್ ಮಾಡಿದ. ಎಲಿಷಾ ಪ್ರವಾದಿ 15 ವರ್ಷ ವೆಯ್ಟ್ ಮಾಡಿದ. ಎಲಿಯನ ಕೈ ಕಡೆಗೆ ನೀರು ಕೊಡ್ತಿದ್ದ. 2 ವರ್ಷ 3 ಅಂದರಲ್ಲಿ ನಾವು ಕಾಣ್ತೇವೆ. ಒಂದು ವೇಳೆ ಸೇವೆ ನಮಗೆ ಕೊಡಲ್ಪಟ್ಟಿದ್ದು ಯಾಕೆ ಅನೇಕರು ಪ್ರಕಾಶಿಸಲಿಕ್ಕೆ ಆಗ್ತಾ ಇಲ್ಲ? ಇದೇ ದುಡುಕುತನಗಳು. ತಪ್ಪಾಗಿ ಸಭೆಯನ್ನು ಬಿಡ್ತಾರೆ, ಕೊನೆಗೆ ಸಭಾಪಾಲಕರು ನೋಯಿಸ್ತಾರೆ, ಸಭೆಗೆ ಬರುವಂಥ ಜನರನ್ನು ಗಲಿಬಿಲಿಗೆ ಒಳಪಡಿಸ್ತಾರೆ. ವೆಯ್ಟ್ ಮಾಡಬೇಕು ತಾಳ್ಮೆಯಿಂದ ದೇವರ ಸಮಯವನ್ನು. ಮತ್ತು ಒಂದು ವೇಳೆ ಆ ಪ್ರವಾದನ ಬರೆಯಿದ್ರು, ಬೇರೆ ಯಾವ ಸೇವೆ ಬರೆಯಿದ್ರು, ಯಾವುದು ಕೊಡಲ್ಪಟ್ಟಿದೆ ಅದನ್ನು ಸಭೆಯ ಒಂದು ಆಶೀರ್ವಾದಕ್ಕಾಗಿ ಅಥವಾ ಆತ್ಮಗಳ ಒಂದು ಗೆಲ್ಲುವಿಕೆಗಾಗಿ ಅದನ್ನು ಉಪಯೋಗಿಸಬೇಕು. ಅಷ್ಟೇ. ಇದರ ನಡುವೆ ಇನ್ನೊಂದು, ಈಗ ಇವತ್ತು ನಾವು ನೋಡ್ತೇವೆ, ನೀವು ಹೇಳಿದಾಗೆ ಆ ಸಹೋದರಿಯ ಬಗ್ಗೆ ಹೇಳಿದ್ದೀರಿ, ಎಷ್ಟೋ ಕಡೆಯಲ್ಲಿ ಇವತ್ತು ಆನ್ಲೈನ್ ಸೇವೆಗಳು ತುಂಬ ಹೆಚ್ಚುತ್ತಾ ಇದೆ. ಆ ಆನ್ಲೈನ್ನಲ್ಲಿ ಸೇವೆ ಮಾಡುವವರು ಯಾರು? ಅದೇ ಅವರು ಯಾವ ಸಭೆಯವರು, ನಿಜವಾಗಿ ಅವರ ಸೇವೆ ಇದೆಯಾ, ಅವರು ಯಾವ ಸಭೆಯಲ್ಲಿ ಬೆಳೆದಿದ್ದಾರೆ, ವಾಕ್ಯದ ಜ್ಞಾನ ಅವರಿಗಿದೆಯಾ? ಪ್ರಸಂಗ ಯಾರು ಕೂಡ ಮಾಡ್ಬೋದು. ಪ್ರಸಂಗ ಇವನು ಮಾಡಿದಲ್ಲ, ಹೆರೋದ ಮಾಡಿದ, ಗೊತ್ತುಂಟ? ಗೊತ್ತಿಲ್ವಾ? ಓದಿ ಆ ಪುಸ್ತಕತೆ 12:21. ಅವನು ಪೌಲನಿಗಿಂತ ಒಳ್ಳೆ ಪ್ರಸಂಗ ಮಾಡಿದ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಮುಗೀತಾ? 23ವರೆಗೆ ಉಂಟು. ಕೂಡಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನು ಹುಳ ಬಿದ್ದು ಸತ್ತನು. ನೋಡಿ, ಹೆರೋದ ಕೂಡ ಪ್ರಸಂಗ ಮಾಡಿದ. ಪ್ರಸಂಗ ಯಾರು ಕೂಡ ಮಾಡ್ಬೋದು. ವಾಕ್ಯದ ಜ್ಞಾನ ಇಲ್ಲದೆ, ವಾಕ್ಯದ ತಿಳುವಳಿಕೆ ಇಲ್ಲದೆ ಏನೋ ಒಂದು ಮಾಡಲಿಕ್ಕೆ ಆಗಲ್ಲ. ಜನರ ದಾರಿ ತಪ್ಪಿಸ್ಲಿಕ್ಕೆ ಆಗಲ್ಲ ನಾವು. ಅಷ್ಟೇ. ಇನ್ನೊಂದು, ಅದು ನಾನು ಹೇಳ್ತಾ ಬಂದದ್ದು, ಇವತ್ತು ಆನ್ಲೈನ್ ಸೇವೆ ಅದು ದೇವರಿಗೆ ಸ್ತೋತ್ರ, ಅದೊಂದು ರೀತಿಯ ಮಾರ್ಗವಾದರೂ ಸಹ ಇವತ್ತು ವಿಶ್ವಾಸಿಗಳ ದಾರಿ ತಪ್ತಾ ಇದ್ದಾರೆ. ವಿಶ್ವಾಸಿಗಳಿಗೆ ನಾವು ಹೇಳಬೇಕಾದಂಥ ವಿಷಯ ನಮಗೆ ಈ ಮಾರ್ಗದಲ್ಲಿ ಹೇಳ್ಬೋದು. ಅವರು ಕಾಲದ ಸಮಯದ ಒಂದು ಸರಿಯಾದ ಒಂದು ಏನು ಹೇಳ್ತಾರೆ ವಿವೇಚನೆ ಉಳ್ಳವರಾಗಿರಬೇಕು ಕ್ರೈಸ್ತ ವಿಶ್ವಾಸಿಗಳು.
ವಾಕ್ಯದ ಅನೇಕ ಕಡೆ ಎಚ್ಚರಿಸಿದ್ದಾನೆ ದೇವರು. ನೋಡಿ ಆ ಪುಸ್ತಕದ 20ನೇ ಅಧ್ಯಾಯ 27ರಿಂದ 31 ವಾಕ್ಯ ಓದೋದಾದರೂ, ನಾನು ಹೋದ ಮೇಲೆ ಕ್ರೂರವಾದ ತೊಡಗುಗಳು ಬರ್ತದೆ ಪೌಲನೇ ಹೇಳಿದ್ದಾನೆ. ಯೇಸುವಿನ ಶಿಷ್ಯರನ್ನು ತಮ್ಮ ಕಡೆ ಕೇಳ್ಕೊಳ್ತಾರಂತ ಯೇಸು ನೀವು ನಿಮ್ಮ ಕುರಿತಾಗಿ ನಿಮ್ಮ ಹಿಂದಿನ ಕುರಿತಾಗಿಯೂ ಎಚ್ಚರವಾಗಿರಿ ಅಂತ ಸಭೆಯ ಹಿರಿಯರಿಗೆ ಅಂದರೆ ಸಭಾಪಾಲಕರಿಗೆ ಪೌಲನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾನೆ, ಬುದ್ಧಿವಾದ ಹೇಳಿದ್ದಾನೆ. ವಾಕ್ಯದಲ್ಲಿ ಎಲ್ಲ ಕಡೆ ಎಚ್ಚರಿಕೆ ಉಂಟು. ಕ್ರೈಸ್ತ ವಿಶ್ವಾಸಿಗಳು ವಿವೇಚನೆಯುಳ್ಳವರಾಗಿರಬೇಕು, ಎಲ್ಲ ಕಡೆ ಓಡ್ತಾ ಹೋಗಬಾರ್ದು. ಇವತ್ತೊಂದು ಕಡೆ ಇನ್ನೊಂದು ಕಡೆ ಝೂಮ್ ಮೀಟಿಂಗ್ ಇವತ್ತು ನಡೀತಾ ಉಂಟು, ಆನ್ಲೈನ್ ಆರಾಧನೆ ಆಗ್ತಾ ಇದ್ದೇವೆ, ಸ್ತೋತ್ರ. ಯಾಕಂದರೆ ಈ ಮಾರ್ಚ್ ನಂತರವಾಗಿ ಫಿಸಿಕಲಿ ಆಗಿ ಅನ್ಯೋನ್ಯವಾಗಿ ಕೂಡಲಿಕ್ಕೆ ಆಗ್ತಾ ಇರಲಿಲ್ಲ ಸಭಾ ಆರಾಧನೆಯಲ್ಲಿ ದೇವರ ಮಕ್ಕಳಿಗೆ. ದೇವರಿಗೆ ಸ್ತೋತ್ರ, ಅಟ್ಲೀಸ್ಟ್ ಒಂದು ಆನ್ಲೈನ್ ದೇವರು ಇವತ್ತಿನ ವ್ಯವಸ್ಥೆಗೆ ಅನುಗುಣವಾಗಿ ಒಂದು ಮಾರ್ಗ ದೇವರು ತೆರೆದ. ಅದು ಯೇಸುವಿನ ಬರಣದವರೆಗೆ ಹೋದರೂ ತೊಂದರೆ ಒಳ್ಳೆಯದು, ಅದೊಂದು ಭಾಗ. ಯಾಕಂದರೆ ಒಂದೇ ಒಂದು ವೇದಿಕೆಯಲ್ಲಿ ಇಡೀ ಲೋಕದಲ್ಲಿರುವ ಅನೇಕರನ್ನು ಸೇರಿಸಿ ನಾವು ಎಷ್ಟೋ ಜನ ಸೇರಿಸಿ ನಾವು ಸೇವೆ ಮಾಡಲಿಕ್ಕೆ ಆಗ್ತದೆ, ಅದರಲ್ಲಿ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಆದರೆ ಅದು ನಮ್ಮ ಸಭಾ ಅನ್ಯೋನ್ಯತೆ, ದೇವರು ಮಾಡಿದಂಥ ಸಭಾ ಅನ್ಯೋನ್ಯತೆ ಅಲ್ಲ. ಯೇಸುವನ್ನು ಹೇಳಿದ್ದು ಮತ್ತೆ 16:17-18 ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತಾರೆ. ಸಭೆ ಅಂದರೆ ಏನು? ಯೇಸುವಿನ ಸಭೆ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಆ ಪುಸ್ತಕ 2:41 3,000 ಜನರು ದೀಕ್ಷೆ ತೆಗೆದುಕೊಂಡರು ಮತ್ತು 42 ವಾಕ್ಯ ಹೇಳ್ತದೆ. 4 ಸಂಗತಿ ಮಾಡ್ತಾರೆ. ಅಪೊಸ್ತಲ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮಾಡುವುದರಲ್ಲಿ, ಪ್ರಾರ್ಥನೆಯಲ್ಲಿ ಸೌರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರು. ಫಿಸಿಕಲ್ ಫೆಲೋಶಿಪ್ ದೇವರು ಹೇಳಿದ್ದು. ಈವನ್ ಯೇಸುವಿನ ರಹಸ್ಯ ಬರೋಣಕ್ಕಿಂತ ಮುಂಚೆ ಇನ್ನೊಂದು ಗುರುತು ಕೂಡ ಉಂಟು, ಅದು ಫಿಸಿಕಲಿ ಫೆಲೋಶಿಪ್. Hebrew 10:25 ಓದಿ. Hebrew 10:25 ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಸ್ಪಷ್ಟವಾಗಿ ನೋಡ್ತೇವೆ. ಅನೇಕರು ಬಿಟ್ಟು ಬಿಟ್ಟಿದ್ದಾರಂತ. ಪೌಲನ ಸಮಯದಲ್ಲೇ ಬಿಟ್ಟು ಬಿಟ್ಟಿದ್ರು ಅನೇಕರು. ಅಲಕ್ಷ್ಯ ಅನ್ಯೋನ್ಯತೆ, ಸಭಾ ಅನ್ಯೋನ್ಯತೆಯನ್ನು ಅಲಕ್ಷಿಸುವಂಥ ಒಂದು ಕಾರ್ಯವನ್ನು ಅಲ್ಲಿ ನಾವು ಕಾಣ್ತೇವೆ. ಸಭಾ ಅನ್ಯೋನ್ಯತೆ ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರದು. ಅನೇಕರು ಭಾನುವಾರ ದಿವಸಗಳಲ್ಲಿ ಭಾರತದಲ್ಲಿ ಭಾನುವಾರ, ಕೆಲವು ಕ್ರೈಸ್ತ ರಾಷ್ಟ್ರಗಳಲ್ಲಿ ಭಾನುವಾರ ಆರಾಧನೆ ಮಾಡ್ತಾರೆ, ಗೌರ್ಮೆಂಟ್ ಹಾಲಿಡೇ ಅವತ್ತಿದೆ. ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಶುಕ್ರವಾರ ಇದೆ, ಒಂದು ಗೌರ್ಮೆಂಟ್ ಹಾಲಿಡೇ. ಆ ಶುಕ್ರವಾರ ದಿವಸ ಆರಾಧನೆ ಮಾಡ್ತಾರೆ. ಅನೇಕರು ಆ ದಿವಸ ಕೆಲಸಕ್ಕೆ ಹೋಗ್ತಾರೆ, ಬಿಸ್ನೆಸ್ಗಳಿಗೆ ಹೋಗುವಂಥದ್ದನ್ನು ಕಾಣ್ತೇವೆ. ಅಂದರೆ ಆ ಹಣದಲ್ಲಿ ನಿಜವಾಗಿ ಹೇಳಬೇಕಾದ ಆಶೀರ್ವಾದ ಇಲ್ಲ. ದೇವರನ್ನು ಬಿಟ್ಟು ನಾವು ಯಾವುದೆಲ್ಲ ಮಾಡ್ತೇವಲ್ಲ ಅದನ್ನು ನಮಗೆ ಆಶೀರ್ವಾದ. ಮೊದಲು ನಾವು ಫಸ್ಟ್ ಪ್ರಿಪೇರ್ ಚಾನ್ಸ್ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡಬೇಕು. ಆರಾಧನೆಗಾಗಿ, ಪ್ರಾರ್ಥನೆಗಾಗಿ, ಸ್ತುತಿಗಾಗಿ, ವಾಕ್ಯದಾನಕ್ಕಾಗಿ ಮೊದಲ ಸ್ಥಾನ ದೇವರಿಗೆ ಕೊಟ್ಟರೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದರೆ ದೇವರನ್ನು ಬಿಟ್ಟು ನಾವು ಏನೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಹೋಗ್ತೇವಲ್ಲ ಅದರಲ್ಲಿ ಆಶೀರ್ವಾದ ಎಂಬಂಥದ್ದು ಇರುವುದಿಲ್ಲ. ಅದನ್ನು ಒಂದು ವೇಳೆ ಗಳಿಸಿದ್ರು ಇನ್ನೊಂದು ಬದಿಯಲ್ಲಿ ಅದನ್ನು ಕಳ್ಕೋಬೇಕಾಗುತ್ತದೆ. ಬೇರೆ ಬೇರೆ ಮಾರ್ಗಗಳಲ್ಲಿ ಅದನ್ನು ಕಳ್ಕೋಬೇಕಾಗುತ್ತದೆ. ಕೆಲವು ಕ್ರೈಸ್ತ ವಿಶ್ವಾಸಗಳಿಂದ ಹೇಳುವಾಗ ದುಃಖ ಆಗ್ಬೋದು, ಅದು ಸತ್ಯವಾದ ಮಾತು. ದೇವರನ್ನು ಬಿಟ್ಟು ನಾವು ಏನು ಮಾಡಲಿಕ್ಕಾಗಲ್ಲ. ಫಸ್ಟು ದೇವರಿಗೆ ಮೊದಲ ಸ್ಥಾನ ನಾವು ನಮ್ಮ ಜೀವಿತದಲ್ಲಿ ಕೊಟ್ಟರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗೆ ನೀವು ಆ್ಯಕ್ಚುಲಿ ನಮ್ಮದು ಬೇರೆ ಕಡೆ ಹೋಗ್ತಾ ಇತ್ತು, ನೀವು ಕೇಳಿದ ಪ್ರಶ್ನೆ ಕೇಳಿದರಿಂದಾಗಿ ಈ ಕಡೆ ಹೋಯಿತು ನಮ್ಮದು ಧ್ಯಾನ. ತೊಂದರೆ ಇಲ್ಲ, ಅದೇ ವಾಕ್ಯವನ್ನು ತಿರುಗಿ ನಾವು ಧ್ಯಾನ ಮಾಡ್ತಾ ಹೋಗ್ಬೋದು. ಖಂಡಿತ. ಪ್ರೀತಿಯ ಆಸ್ತ್ರ ಟಿವಿ ವೀಕ್ಷಕರೇ, ನಿಜವಾಗಿ ದೇವಸೇವಕರು ಅನೇಕ ವಿಷಯಗಳನ್ನು ನಮಗೆ ಈ ಮೂಲಕವಾಗಿ ತಿಳಿಸಿದರು. ಒಂದು ವೇಳೆ ದೇವರ ಕರೆ, ದರ್ಶನ ಅಥವಾ ವಾಗ್ದಾನವನ್ನು ಅಥವಾ ಪ್ರವಾದನೆ ಹೊಂದಿರುವುದಾದರೂ ನಾವು ಒಂದು ಸಭೆಯಲ್ಲಿ ಸೇವಕರ ಕೆಳಗೆ ಬೆಳೆದು ಸೇವಕರಿಂದ ಕಳಿಸಲ್ಪಡುವವರೆಗೆ ನಾವು ಸಭೆಯ ಆಶೀರ್ವಾದಕ್ಕಾಗಿ ನಿಂತು, ಸಭೆಯ ವೃದ್ಧಿಗಾಗಿ ನಿಂತು ನಾವು ಸೇವೆ ಮಾಡುವವರಾಗಿರಬೇಕು. ಹೊಟ್ಟೆ ಕಿಚ್ಚಿ ಪಟ್ಟು ಸೇವೆ ಮಾಡುವುದಾದರೆ ಅದರಿಂದ ದೇವರ ನಾಮಕ್ಕೆ ದೂಷಣೆ ಆಗ್ತದೆ. ಇನ್ನೊಂದು ಎಚ್ಚರಿಕೆಯಾಗಿ ಹೇಳಿದರು, ಇವತ್ತು ಅನೇಕ ಕಡೆಗಳಲ್ಲಿ ದುರ್ಬೋಧನೆ ಬರುವಂಥ ಸ್ವಘೋಷಿತ ಸೇವಕರು ಇದ್ದು ಸಭೆಯನ್ನು ವಿಭಾಗಿಸ್ತಾರೆ ಎಂಬುದಾಗಿ. ಆದರೆ ನಾವು ಎಚ್ಚರಿಕೆಯಾಗಿರೋಣ, ವಿವೇಚನೆಯುಳ್ಳವರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸ್ತ್ರ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಕೀರ್ತನೆಯ ಕಲಿವಿಕೆಯಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸ್ತ್ರ ಟಿವಿ ಪರವಾದ ವಂದನೆಗಳು. ಪಾಸ್ಟರ್ ಪ್ರೈಸಲೋ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳೊಂದಿಗೆ ಇದನ್ನೇ ಮುಂದುವರಿಸ್ತಾ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸ್ತ್ರ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.